ಜಗತ್ತಿನ ಅತಿ ದೊಡ್ಡ ನಾಗರಿಕತೆಯ ದೇಶಗಳು ಭಾರತ ಮತ್ತು ಚೈನಾ ಒಟ್ಟಿಗೆ ಬಂದು ಶೇಕ್ ಹ್ಯಾಂಡ್ ಮಾಡಿದರೆ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನೋ ಒಬ್ಬ ವ್ಯಕ್ತಿಗೆ ಯಾಕೆ ಇಷ್ಟು ತೊಂದರೆ ಆಗ್ತಾ ಇದೆ? ಡೊನಾಲ್ಡ್ ಟ್ರಂಪ್ ಈಗ ಕೋಪದಿಂದ ಕೆಂಡಾಮಂಡಲವಾಗಿದ್ದಾನೆ. ಯಾಕೆ ಅಂತ ಕೇಳ್ತೀರಾ? ಅದನ್ನ ತಿಳ್ಕೊಬೇಕಂತಂದ್ರೆ ಇವತ್ತಿನ ವಿಡಿಯೋವನ್ನ ನೀವು ಕೊನೆಯವರೆಗೂ ನೋಡಬೇಕು. ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಡೊನಾಲ್ಡ್ ಟ್ರಂಪ್ ಈಗ ಕೆಂಡಾಮಂಡಲವಾಗಿದ್ದಾನೆ. ಯಾಕಂತಂದ್ರೆ ಭಾರತ ಈಗ ಚೈನಾವನ್ನ ಮೀಟ್ ಮಾಡಲು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗಲ್ಲಿ ಅಟೆಂಡ್ ಮಾಡೋಕ್ಕೆ ಹೋಗಿದೆ. ಅಲ್ಲಿ ಕ್ಯಾಮರಾಗಳು ನರೇಂದ್ರ ಮೋದಿ ಮತ್ತು ಚೈನೀಸ್ ಪ್ರೆಸಿಡೆಂಟ್ ಆದ ಶಿ ಜಿನ್ ಪಿಂಗ್ ಅವರ ಮಾತುಕತೆಯನ್ನ ಕ್ಯಾಮ್ರಾ ಮೂಲಕ ಕ್ಯಾಪ್ಚರ್ ಮಾಡ್ತಾ ಇದ್ರೆ ಅಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಉರಿಯೋ ಉರಿ. ಅಫಿಷಿಯಲ್ ಆಗಿ ಭಾರತ ಮತ್ತು ಚೈನಾ ಮೀಟ್ ಆಗಿ ಇದೊಂದು ಸಾಂಕೇತಿಕ ಮೀಟಿಂಗ್ ಅಂತ ಹೇಳಿ ಮೀಡಿಯಾದಲ್ಲಿ ಹೇಳ್ಕೊಂಡ್ರೆ ಇದರ ನಿಜವಾದ ಹಕೀಕತ್ತು ಡೊನಾಲ್ಡ್ ಟ್ರಂಪ್ನಿಗೆ ಗೊತ್ತಾಗಿದೆ. ಈ ಸಾಂಕೇತಿಕ ಮೀಟಿಂಗ್ನ ಹಿಂದೆ ಈ ಜಗತ್ತಿನ ಒಂದು ದಿಕ್ಕ ಬದಲಾಯಿಸುವಂಥ ವಿಷಯಗಳ ಮೇಲೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ನಿಗೆ ಈ ನಿಜ ಈಗ ಗೊತ್ತಾಗಿದೆ. ಮೋದಿ ಮತ್ತು ಶಿ ಜಿನ್ ಪಿಂಗ್ ಮೀಟಿಂಗ್, ಇಲ್ಲೇ ಇರೋದು ಈ ಟ್ವಿಸ್ಟ್. ಮೋದಿ ಮತ್ತು ಚೈನೀಸ್ ಪ್ರೆಸಿಡೆಂಟ್ ಶಿ ಜಿನ್ ಪಿಂಗ್ ಅವರು ಮೀಟ್ ಆಗಿ ನಾವು ಪ್ರಾದೇಶಿಕ ಒಂದು ಶಾಂತಿಯನ್ನು ಕಾಪಾಡಬೇಕು ಮತ್ತು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳಿ ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ಗೆ ಗೊತ್ತು, ಇಲ್ಲಿ ಈ ಮೀಟಿಂಗ್ನಲ್ಲಿ ಈ ಜಗತ್ತಿನ ಒಂದು ಜಿಯೋ ಪಾಲಿಟಿಕ್ಸನ್ನೇ ಬದಲಾಯಿಸುವಂಥ ವಿಷಯಗಳ ಮೇಲೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ತಾನು ಇಂಡಿಯಾಗೆ ಏನು ಬೇಕಾದರೂ ಬೆದರಿಕೆಯನ್ನು ಕೊಟ್ಟು ತನಗೆ ಬೇಕಾದ ಕೆಲಸಗಳನ್ನು ಇಂಡಿಯಾ ಮೂಲಕ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ಇದ್ದ ಡೊನಾಲ್ಡ್ ಟ್ರಂಪ್ ಈಗ ಅವನಿಗೆ ಅರಿವಾಗಿದೆ ಅವನು ಮಾಡಿದಂಥ ತಪ್ಪು ಎಂಥ ದೊಡ್ಡದು ಅಂತ. ಇಂಡಿಯಾವನ್ನು ಕೂಡ ಈ ಯುರೋಪ್ ಮತ್ತು ಜಪಾನದಂಥ ರಾಷ್ಟ್ರಗಳ ಥರ ಅಂದ್ಕೊಂಡು ಇವರಿಗೆ ನಾನು ಏನು ಬೇಕಾದರೂ ಬೆದರಿಕೆ ಒಡ್ಡಿ ನನಗೆ ಏನು ಬೇಕೋ ಇವರಿಂದ ನಾನು ಕಿತ್ಕೋತೀನಿ ಅಂಥೇಳಿ ಬಹಳ ಅಹಂಕಾರದಿಂದ ಕೆಲಸ ಮಾಡ್ತಾ ಇದ್ದ. ಆದರೆ ಇಲ್ಲೇ ಭಾರತ ತನ್ನ ಚಾಣಾಕ್ಷ ಬುದ್ಧಿ ಉಪಯೋಗಿಸಿ ಚೈನಾ ಮತ್ತು ಭಾರತ ಹತ್ತಿರ ಬಂದು ಈ ಡೊನಾಲ್ಡ್ ಟ್ರಂಪ್ಗೆ ಒಂದು ಬುದ್ಧಿಯನ್ನು ಕಲಿಸಲೇಬೇಕು ಅಂತ ಹೇಳಿ ಈಗ ಪಣ ತೊಟ್ಟಂಗಿದೆ. ಇದೇ ಕಾರಣದಿಂದ ಭಾರತ ಹೀಗೆ ತನ್ನ ಬಾರ್ಡರ್ ಸಮಸ್ಯೆಗಳನ್ನು ಚೈನಾ ಜೊತೆ ಏನೇ ಇದ್ರೂ ಮಾತುಕತೆ ಮೂಲಕ ಅದನ್ನು ಬಗೆಹರಿಸಿ ಇದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನು ಹಾಡಬೇಕು ಅಂತ ಹೇಳಿ ಈ ಮೀಟಿಂಗ್ನಲ್ಲಿ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ಭಾರತ ಮತ್ತು ಚೈನಾ ಇದೇ 5 ವರ್ಷಗಳ ಹಿಂದೆ ಗಲ್ವಾನ್ ವ್ಯಾಲಿಯಲ್ಲಿ ಒಬ್ಬರ ಎದುರಿಗೆ ಬಂದು ಶಸ್ತ್ರಗಳನ್ನ ಹಿಡಿದುಕೊಂಡು ಹೊಡೆದಾಡ್ತಾ ಇದ್ರು. ಆದರೆ ಡೊನಾಲ್ಡ್ ಟ್ರಂಪ್ ಕೂಡ ಇವರು ಹೀಗೆ ಮುಂದೆ ಹೊಡೆದಾಡ್ಕೊಂಡು ಹೋಗ್ತಾರೆ, ನಾನು ಇಂಡಿಯಾವನ್ನು ಬಳಸಿ ಚೈನಾಗೆ ಟಕ್ಕರ್ ಕೊಡ್ಬೋದು, ಆಮೇಲೆ ಇಂಡಿಯಾವನ್ನು ಬೆದರಿಸಿ ನನಗೆ ಹೇಗೆ ಬೇಕೋ ನನ್ನ ಮೇಲೇ ಡಿಪೆಂಡ್ ಆಗೋ ಹಾಗೆ ಮಾಡ್ಬೋದು ಅಂತ ಹೇಳಿ ಟ್ರಂಪ್ ಅಂದ್ಕೊಂಡಿದ್ದ. ಆದರೆ ಸಡನ್ನಾಗಿ ಈಗ ಎಲ್ಲ ತಣ್ಣಗಾಗೋಗಿದೆ. ಬಾರ್ಡರ್ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರದಲ್ಲಿ ಏನು ಏರುಪೇರಿದೆಯೋ ಭಾರತ ಮತ್ತು ಚೈನಾ ನಡುವಿನ ಈ ವ್ಯಾಪಾರ ಸುಮಾರು $123 ಬಿಲಿಯನ್ ವ್ಯಾಪಾರ ಇದ್ರೂ ಕೂಡ ಭಾರತ ಹೆಚ್ಚಿನ ವಸ್ತುಗಳನ್ನು ಆಮದು ಮಾಡಿಕೊಂಡು ಸುಮಾರು 73 ಬಿಲಿಯನ್ ಅಷ್ಟು ನಾವು ಇವತ್ತು ಆಮದು ಮಾಡ್ಕೋತಿದ್ದೀವಿ. ಈ ಸಮಸ್ಯೆಯನ್ನು ನಾವು ಚೈನಾ ಮುಂದೆ ಇಟ್ಟಾಗ ಅವಾಗ ಚೈನಾ ಹೇಳಿತು, ಇಲ್ಲ ಇಷ್ಟು ದಿನ ನಾವು ನಮ್ಮ ಮಾರುಕಟ್ಟೆಯನ್ನು ಭಾರತದ ವಸ್ತುಗಳಿಗೆ ತಡೆ ಹಿಡಿದಿದ್ವಿ, ಈಗ ಅದನ್ನು ಕೂಡ ನಾವು ಓಪನ್ ಮಾಡಿ ನಿಮ್ಮ ವಸ್ತುಗಳನ್ನು ನೀವು ತಂದು ನಮ್ಮ ಮಾರುಕಟ್ಟೆಯಲ್ಲಿ ಮಾರಬಹುದು ಅಂತ ಹೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆ. ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದ್ರೆ ಇದರಲ್ಲಿ ಟ್ರಂಪ್ ಪಾತ್ರ ಏನು? ಟ್ರಂಪ್ ಅನ್ಕೊಂಡಿದ್ದ, ನಾನು ಕಳೆದ ಬಾರಿ 2019ರಲ್ಲಿ ಹೇಗೆ ಭಾರತವನ್ನು ಹೆದರಿಸಿ ಬೆದರಿಸಿ ನನಗೆ ಏನು ಬೇಕೋ ಅದರ ಅನುಕೂಲವನ್ನು ಮಾಡ್ಕೊಂಡಿದ್ನೋ, ಕೋವಿಡ್ ಆಗಿರ್ಬೋದು, ಈ ಟೈಮಲ್ಲಿ ತನಗೆ ಯಾವ ಮೆಡಿಸಿನ್ ಬೇಕೋ ಅದನ್ನು ಭಾರತದ ಮೇಲೆ ಬೆದರಿಕೆ ಒಡ್ಡಿ ಮೆಡಿಸಿನ್ನ ತರಿಸ್ಕೊಂಡಿದ್ರು. ಆಮೇಲೆ ಇರಾನ್ ಜೊತೆ ಆಯಿಲ್ ಪರ್ಚೇಸ್ ಮಾಡ್ತಿದ್ದ ಭಾರತವನ್ನು ಕೂಡ ಇರಾನ್ದಿಂದ ನೀವು ಆಯಿಲ್ ಯಾಕೆ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿ ಅದಕ್ಕೂ ಕೂಡ ತಗಾದೆಯನ್ನು ತೆಗೆದು ಇರಾನ್ದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನು ನಿಲ್ಲಿಸಿ ಸೌದಿ ಅರೇಬಿಯಾ ಜೊತೆಗೆ ವ್ಯಾಪಾರ ಮಾಡಿ ಅಂತ ಭಾರತಕ್ಕೆ ಮಾಡಿಸಿದ್ದ. ಅದೇ ಥರ ಈ ಸಲನೂ ಕೂಡ ಕೊನೆ ಬಾರಿಗೆ ಹೇಗೆ ನಾನು ಬೆದರಿಕೆ ಒಡ್ಡಿ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡಿದ್ನೋ ಅದೇ ಥರ ಈ ಸಲನೂ ನಾವು ನರೇಂದ್ರ ಮೋದಿಗೆ ಬೆದರಿಕೆಯನ್ನು ಹಾಕಿ ತನಗೆ ಏನು ಬೇಕೋ ಆ ಕೆಲಸಗಳನ್ನ ಮಾಡಿಸ್ಕೋತೀನಿ, ಚೈನಾ ಮತ್ತು ಇಂಡಿಯಾ ನಡುವಿನ ಈ ಬಿರುಕನ್ನು ಉಪಯೋಗಿಸಿ ಈ ಕಡೆ ಭಾರತಕ್ಕೆ ಸಪೋರ್ಟ್ ಮಾಡಿದ ಹಾಗೆ ಮಾಡಿ ಚೈನಾಗೆ ಇರಿಸು ಮುರುಸು ಮಾಡ್ತೀನಿ, ಆಮೇಲೆ ಹೇಗೆ ಯುಕ್ರೇನನ್ನು ಬಳಕೆ ಮಾಡಿಕೊಂಡು ರಷ್ಯಾ ವಿರುದ್ಧ ಹೋರಾಡ್ತಿದ್ದೀವೋ ಅದೇ ಥರ ಇವರ ಈ ಬಾರ್ಡರ್ ಗಲಾಟೆಗಳನ್ನು ದೊಡ್ಡದು ಮಾಡಿ
ಇಂಡಿಯಾ ಮತ್ತೆ ಚೈನಾ ಹೇಗಾದ್ರೂ ಮಾಡಿ ಗಲಾಟೆ ಮಾಡ್ಕೊಂಡ್ರೆ ಅವಾಗ ನಾನು ಇಂಡಿಯಾವನ್ನ ಬಳಕೆ ಮಾಡಿಕೊಂಡು ಈ ಚೈನಾದಂತ ಒಂದು ದೊಡ್ಡ ಅರ್ಥವ್ಯವಸ್ಥೆಯನ್ನ, ಒಂದು ದೊಡ್ಡ ಶಕ್ತಿಯನ್ನ ಮುರಿದು ಹಾಕ್ತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ ಬಂದಿದ್ದ ಡೊನಾಲ್ಡ್ ಟ್ರಂಪ್. ಆದರೆ ಈಗ ಅವನ ನಂಬಿಕೆ ಎಲ್ಲ ಸುಳ್ಳಾಗಿ ಹೋಗಿದೆ. ಯೋಚನೆ ಮಾಡಿ, ಡೊನಾಲ್ಡ್ ಟ್ರಂಪ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನರೇಂದ್ರ ಮೋದಿ ಮತ್ತೆ ಶಿ ಜಿನ್ಪಿಂಗ್ ಮೀಟ್ ಆಗೋದನ್ನ ನೋಡಿ, ಅವರು ಮಾಡ್ಕೊಳ್ತಿರೋ ಈ ಒಪ್ಪಂದವನ್ನ ನೋಡಿ ತನ್ನ ಕನಸು ನನಸುಗಳೆಲ್ಲ ನಿರ್ನಾಮವಾಗಿ ಕಣ್ಮುಂದೆ ಹೋಗ್ತಾ ಇರೋದನ್ನ ನೋಡಿ ಅಳ್ತಾ ಇರಲ್ವೇ? ಖಂಡಿತವಾಗ್ಲೂ ಅಳ್ತಾ ಇರ್ತಾನೆ. ಟ್ರಂಪ್ ಏನೇ ಅನ್ಕೊಳ್ಳಿ, ಈಗ ಭಾರತ ಮತ್ತೆ ಚೈನಾ ಸೇರಿಕೊಂಡು ಒಂದು ಸ್ಟ್ರಾಂಗ್ ಆದ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಆ ಮೆಸೇಜ್ ಕ್ಲಿಯರ್ ಆಗಿದೆ. ಭಾರತ ತನ್ನ ಭವಿಷ್ಯವನ್ನ ತಾನೇ ನಿರ್ಧಾರ ಮಾಡ್ತಾ ಇದೆ ಹೊರತು ಯಾವುದೋ ಒಂದು ದೊಡ್ಡನ್ನ ಹೇಳುತ್ತೆ ಅಂತ ಹೇಳಿ ಅದರ ಮಾತನ್ನ ನಂಬಿಕೊಂಡು ಇಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ. ಭಾರತ ಮತ್ತೆ ಚೈನಾ ಒಟ್ಟಿಗೆ ಬರೋದ್ರಿಂದ ಜಗತ್ತಿನ ಮೇಲೆ ಪರಿಣಾಮ ಏನು ಬೀರಬಹುದು? ಅಮೆರಿಕದ ಮೇಲೆ ಯಾವ ಪರಿಣಾಮ ಬೀರಬಹುದು? ಇನ್ಮೇಲೆ ಅಮೆರಿಕ ಅನ್ಕೊಂಡಾಗೆ ನಾವು ಭಾರತವನ್ನ ನಮ್ಮ ಕಡೆಗೆ, ನಮ್ಮ ತೆಕ್ಕೆಗೆ ಎಳ್ಕೊಂಡು ಬಂದು ನಮಗೆ ಹೇಗೆ ಬೇಕೋ ಭಾರತಕ್ಕೆ ಮ್ಯಾನಿಪುಲೇಟ್ ಮಾಡಿ ಚೈನಾ ವಿರುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಏನು ಈ ಪ್ಲಾನ್ ಮಾಡ್ಕೊಂಡು ಕೂತಿದ್ರು, ಆ ಪ್ಲಾನ್ ಅಂತೂ ಈಗ ಖಂಡಿತವಾಗ್ಲೂ ವರ್ಕೌಟ್ ಆಗೋಲ್ಲ ಅಂತ ಹೇಳಿ ಕ್ಲಿಯರ್ ಆಗಿದೆ. ಅದಷ್ಟೇ ಅಲ್ಲದೆ ಈಗ ಈ ಇಂಡಿಯನ್ ಸಬ್ ಕಾಂಟಿನೆಂಟ್ ರೀಜನ್ನ ಒಂದು ಜಿಯೋ ಪಾಲಿಟಿಕ್ಸ್ ಏನಿದೆ, ಇದನ್ನ ಸಂಪೂರ್ಣವಾಗಿ ಅಮೆರಿಕ ಮತ್ತೆ ತನ್ನ ಡ್ರಾಯಿಂಗ್ ರೂಮಲ್ಲಿ ಕೂತ್ಕೊಂಡು ರೀಡಿಸೈನ್ ಮಾಡಬೇಕಾಗಿ ಅಮೆರಿಕಾಗೆ ಈಗ ಗೊತ್ತಾಗಿದೆ. ಆಮೇಲೆ ಚೈನಾಗೂ ಕೂಡ ನಾವು ಅಮೆರಿಕದ ಮೇಲೆ ಅತಿಯಾಗಿ ನಿರ್ಭರವಾಗಿದ್ವಿ, ಸುಮ್ಮನೆ ನಮ್ದು ಏನೋ ಸಣ್ಣ ಪುಟ್ಟ ಇಶ್ಯೂ ಇಟ್ಕೊಂಡು ನಾವು ಭಾರತದ ಜೊತೆಗೆ ಜಗಳ ಆಡ್ಕೊಂಡು ನಮ್ಮ ಅರ್ಥವ್ಯವಸ್ಥೆಗೂ ನಾವು ಹಾನಿ ಮಾಡ್ಕೋತಾ ಇದ್ವಿ. ಇದರ ಬದಲು ನಾವು ಭಾರತ ಜೊತೆಗೆ ಸಂಬಂಧ ಬೆಳೆಸ್ಕೊಂಡು ನಮ್ಮ ಸಣ್ಣ ಪುಟ್ಟ ಇಶ್ಯೂಸ್ ಏನಿದ್ರು ಅದನ್ನ ನಾವು ಡಿಪ್ಲೊಮ್ಯಾಟಿಕಲಿ ಹ್ಯಾಂಡಲ್ ಮಾಡಿ ಅದನ್ನ ಕ್ಲಿಯರ್ ಮಾಡಿಕೊಂಡು ನಮ್ಮ ಸಂಬಂಧವನ್ನ ನಾವು ಇಂಪ್ರೂವ್ ಮಾಡಿಕೊಂಡು ನಮ್ಮ ವ್ಯಾಪಾರವನ್ನ ಇಂಪ್ರೂವ್ ಮಾಡಿಕೊಂಡ್ರೆ ಇದು ನಮ್ಮ ಅರ್ಥವ್ಯವಸ್ಥೆಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಚೈನಾಗೂ ಕೂಡ ಈಗ ಬುದ್ಧಿ ಬಂದಿದೆ. ಒಟ್ಟಾರೆಯಾಗಿ ಈ ಬೆಳವಣಿಗೆಗಳನ್ನ ನಾವು ನೋಡೋದಾದ್ರೆ ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋದು ಏನಂತಂದ್ರೆ, ಅಮೆರಿಕ ಇನ್ಮೇಲೆ ಈ ಜಗತ್ತನ್ನ ತನಗೆ ಹೇಗೆ ಬೇಕೋ ಹಾಗೆ ನಡೆಸೋಕೆ ಇಲ್ಲಿ ಭಾರತ ಮತ್ತು ಚೈನಾ ಬಿಡೋದಿಲ್ಲ. ಡೊನಾಲ್ಡ್ ಟ್ರಂಪ್ನ ಹಾರಾಟವನ್ನ ನೋಡಿ ಕೊನೆಗೆ ಭಾರತ ಮತ್ತು ಚೈನಾ ಸೇರಿಕೊಂಡು ತಮ್ಮ ನಿಜವಾದ ಆಟವನ್ನ ಆಡಿ ಇಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಒಂದು ದೊಡ್ಡ ಬುದ್ಧಿಯನ್ನ ಕಲಿಸಿವೆ. ಫೈನಲ್ ಆಗಿ ಹೇಳೋದಾದ್ರೆ ಇದರಿಂದ ಒಂದು ಮೆಸೇಜ್ ತುಂಬಾ ಕ್ಲಿಯರ್ ಆಗಿದೆ. ಆ ಮೆಸೇಜ್ ಏನಪ್ಪಾ ಅಂತಂದ್ರೆ, ನೀವು ಎಷ್ಟು ನಮ್ಮನ್ನ ಹೊಡೆದು ಬಡದು ನಮ್ಮನ್ನ ಬೆಂಡ್ ಮಾಡೋಕೆ ನೋಡ್ತಿರೋ ಅಷ್ಟು ನಾವು ಸ್ಟ್ರಾಂಗ್ ಆಗಿ ಬಲಶಾಲಿಯಾಗಿ ಎದ್ದು ನಿಲ್ತೇವೆ. ಆಮೇಲೆ ನಿಮ್ಮ ಜೊತೆಗೆ ನಾವು ಹೋರಾಡ್ತೇವೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇವೆ ಅಂತ ಹೇಳಿ ಇಂಡಿಯಾ ಮತ್ತೆ ಚೈನಾ ಒಟ್ಟಿಗೆ ಸೇರ್ಕೊಂಡು ಡೊನಾಲ್ಡ್ ಟ್ರಂಪ್ಗೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಮೀಟಿಂಗ್ ಕೇವಲ ಒಂದು ಸಾಂಕೇತಿಕ ಮೀಟಿಂಗ್ ಅಲ್ಲ, ಇದು ಒಂದು ಇತಿಹಾಸವನ್ನ ಬರೆಯುವಂತ ಒಂದು ದೊಡ್ಡ ಮೀಟಿಂಗ್ ಆಗಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.